ಸಮಸ್ತ ನಾಡಿನ ಜನತೆಗೆ ಹೊಸ ವರ್ಷದ ಶುಭಾಶಯಗಳು. ನಂದಿನಿಯವರೇ, ಬಾಸ್ ಇಸ್ ಕಾಲಿಂಗ್ ಯು ಎಂದು ಪಿಯೋನ್ ಹೇಳಿ ಹೋದ. ನನಗೆ ಯೋಚನೆ ಶುರು. ಯಾಕೆ ಅಂತ ಯಾವುದೇ ಇಂಪಾರ್ಟೆಂಟ್ ಫೈಲ್ ಇಲ್ಲ ಕೊಡಲಿಕ್ಕೆ. ಮತ್ತೆ ಯಾಕೆ ಇರಬಹುದು? ಹೊಸ ಪ್ರಾಜೆಕ್ಟ್ ಏನಾದರೂ ಇರಬಹುದಾ? ನೀನು ಹೀಗೆ ಯೋಚನೆ ಮಾಡ್ತಾ ಇಲ್ಲೇ ಕೂತಿದ್ರೆ ಮತ್ತೊಮ್ಮೆ ಬರುತ್ತೆ ನಿನಗೆ ವಾರ್ನಿಂಗ್. ಹೌದು, ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ಯಾ. ಯಾವಾಗ ನೀನು ನನ್ನ ನಾನು ನಿನ್ನ ಮನಸ್ಸು. ನಿನಗಿಂತ ನಿನ್ನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು, ತಿಳಿಯಿತಾ? ಎಸ್ ಮೇಡಮ್. ಸರಿ, ಇವಾಗ ನೀವು ಸುಮ್ಮನೆ ಇದ್ದರೆ ನಾನು ಹೋಗಿ ಬರಬಹುದು. ನಿಮ್ಮ ಇಚ್ಛೆ, ಹಾಗೇನೆ ಆಗಲಿ. ಇದಕ್ಕೇನು ಕಡಿಮೆ ಇಲ್ಲ. ಮೇ ಐ ಕಮ್ ಇನ್ ಸರ್? ಎಸ್ ನಂದಿನಿ. ಸರ್, ಬರೋಕೆ ಹೇಳಿದ್ರಿ ಅಂತೆ. ಹೌದು, ಇದು ಹೊಸ ಪ್ರಾಜೆಕ್ಟ್. ಇದನ್ನು ನೀವೇ ರೆಡಿ ಮಾಡಬೇಕು. 1 ವೀಕ್ ಅಷ್ಟೇ. ನೆಕ್ಸ್ಟ್ ವೀಕ್ ಮೀಟಿಂಗ್ ಇದೆ. ಹಾಗಂತ ನೈಟ್ ಜಾಸ್ತಿ ಹೊತ್ತು ಆಫೀಸಲ್ಲಿ ಇರೋದು ಬೇಡ. ಬೇಕಾದರೆ ಮನೆಯಲ್ಲಿ ಮಾಡಿ. ಕಷ್ಟ ಆದರೆ ಶಾಲಿನಿ ಹೆಲ್ಪ್. ಬಟ್ ಐ ನೀಡ್ ಇನ್ 1 ವೀಕ್. ಗಾಟ್ ಇಟ್? ಓಕೆ ಸರ್. ಟೇಕ್ ದಿಸ್ ಫೈಲ್. ಓಕೆ ಸರ್. ಹಲೋ, ಎಲ್ಲಿ ನೋಡ್ತಾ ಇದ್ದೀರಾ? ಇಲ್ಲಿ ನೋಡ್ರಿ. ಎಲ್ಲೂ ಇಲ್ಲ ಸರ್, ಏನೋ ಯೋಚಿಸುತ್ತಿದ್ದೆ ಅಷ್ಟೇ. ಏನು ಯೋಚನೆ? ಹಾಗೆ ಅದು ನೆಲ ನೋಡಿಕೊಂಡು. ಇಲ್ಲಿ ನೋಡ್ರಿ. ಫೈಲ್ ಕೊಡಿ ಸರ್, ನಾನು ಹೋಗಬೇಕು. ಸರಿ, ತಗೊಳ್ಳಿ. ಎಲ್ಲಿದೆ ಫೈಲ್? ಕಾಣ್ತಾ ಇಲ್ವಲ್ಲ? ಅಯ್ಯೋ, ನೆಲ ನೋಡಿದರೆ ಹೇಗೆ ಕಾಣುತ್ತೆ? ಫೈಲ್ ನಂದಿನಿ, ಬೇಗ ಫೈಲ್ ತಗೋ. ಜೂಟ್ ಹೇಳು ಅಷ್ಟೆ. ನಾನು ತಲೆ ಎತ್ತಿ ನೋಡಿದೆ ಅಷ್ಟೆ. ಕೋಪಿಷ್ಟ ನನ್ನೇ ನೋಡ್ತಾ ನಗ್ತಾ ಇದ್ದಾನೆ. ಅಯ್ಯೋ ರಾಯ್ರೆ, ಎಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ನನಗೆ. ಯಪ್ಪ, ಆ ಕಣ್ಣು ಕಿತ್ತು ಬಿಡಬೇಕು ಅನ್ನೋ ಅಷ್ಟು ಸಿಟ್ಟು ಬರ್ತಾ ಇದೆ ನನಗೆ. ನನ್ನ ನುಂಗೋ ತರಹ ಇದ್ದಾನೆ ಸಿಡುಕು ಮುತ್ತಿ ಸಿದ್ದಪ್ಪ. ಸರ್, ಫೈಲ್ ಅಲ್ಲೇ ಟೇಬಲಲ್ಲಿ ಇದೆ ಅಲ್ವಾ? ಓಕೆ ಸರ್. ಯಾಕೆ, ನನ್ನ ಮುಖ ನೋಡೋಕ್ಕೆ ಚೆನ್ನಾಗಿಲ್ಲ ಅಲ್ವಾ? ಇಲ್ಲ ಕೋಪಿಷ್ಟ, ನಿನ್ನ ಮುಖ ನೋಡಿದರೆ ಸಾಕು ನಾನು ಎಲ್ಲಿ ಕಳೆದು ಹೋಗ್ತೀನಿ ಅನ್ನೋ ಭಯ ಅಷ್ಟೆ, ಬೇರೇನೂ ಇಲ್ಲ. ವಾಟ್? ನಥಿಂಗ್ ಸರ್, ಹಾಗೇನೂ ಇಲ್ಲ. ಏನೋ ಯೋಚಿಸ್ತಾ ಇದ್ದೆ ಅಷ್ಟೆ, ಬೇರೇನೂ ಇಲ್ಲ ಅಂತ ಫೈಲ್ ಇಟ್ಕೊಂಡು ಅಲ್ಲಿಂದ ಹೊರಗೆ ಬಂದೆ. ಬಚಾವಾದೆ. ನಾನು ಇಲ್ಲ ಅಂದರೆ ಅಷ್ಟೇ ನನ್ನ ಕತೆ. ಹುಡುಗಿ, ನೀನು ಹೇಳಿದ್ದು ಕೇಳಿಸ್ತು ಕಣೆ. ಅಂದರೆ ನಿನಗೂ ನನ್ನ ಮೇಲೆ ಫೀಲಿಂಗ್ಸ್ ಹುಟ್ಟುತ್ತಾ ಇದೆ ಅಂತ ಆಯಿತು. ಅಷ್ಟು ಸಾಕು, ಬೇರೆ ಏನು ಬೇಡ ನನಗೆ. ಆದರೆ ಅವಳು ಅಚ್ಚು. ಆ ಹುಡುಗ ಏನಾದ? ಕೇಳಬೇಕು ಅಂತ ಅನಿಸುತ್ತೆ. ಮತ್ತೆ ಅವಳ ಮನಸ್ಸಿಗೆ ಬೇಸರ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ. ಅವಳಾಗೆ ಬಂದು ಹೇಳೋವರೆಗೂ ಕಾಯೋಣ. ಸರ್ ಕರೆದ್ರಂತೆ? ಎಸ್. ಅದು ಸರ್, ಪ್ರಾಜೆಕ್ಟ್ ಇನ್ನೂ ಮುಗಿದಿಲ್ಲ. ನೀವು ಕೊಟ್ಟ ಸಮಯ ಮುಗಿಯೋಕೆ ಇನ್ನೂ 4 ದಿನ ಇದೆ. ಅಷ್ಟರಲ್ಲಿ ನಾನು ಮುಗಿಸಿಕೊಡುತ್ತೇನೆ. ನೀವು ಕೇಳೋ ಮುಂಚೆ ನಿಮ್ಮ ಟೇಬಲ್ ಮೇಲಿರುತ್ತದೆ. ನಾನು ವಿಷಯ ಏನು ಅಂತ ಹೇಳಿಲ್ಲ ಅಲ್ವಾ? ಅದು ಸರ್, ಸರಿ ನೋಡಿ, 10 ದಿನದಲ್ಲಿ ಒಂದು ಕಾನ್ಫರೆನ್ಸ್ ಇದೆ ಚೆನ್ನೈಯಲ್ಲಿ. ಅಲ್ಲಿ ದೊಡ್ಡ ದೊಡ್ಡ ಬಿಸ್ನೆಸ್ ಸ್ಟ್ಯಾಂಡರ್ಡ್ ಇರೋ ಕಂಪನಿ ಬರುತ್ತೆ. ನಮಗೂ ಇನ್ವಿಟೇಷನ್ ಇದೆ. ಅದಕ್ಕೆ ಒಂದು ಪ್ರೆಸೆಂಟೇಷನ್ ಮಾಡಿ ಡೀಟೇಲ್ಸ್ ಎಲ್ಲ ಶಾಲಿನಿ ಹತ್ರ ಇದೆ. ನೀವು ಪ್ರೆಸೆಂಟೇಷನ್ ಮಾಡಬೇಕು. ಹಾಗೆಯೇ ಕಾನ್ಫರೆನ್ಸ್ಗೆ ನೀವು ನನ್ನ ಜೊತೆ ಬರ್ತಾ ಇದ್ದೀರಾ. ನೀವು ಒಬ್ಬರೇ ಅಲ್ಲ, ಶಾಲಿನಿ ಕೂಡ. ಸೊ ಎಲ್ಲ ತಯಾರಿ ಮಾಡಿ ಹೋಗಿ. ಅದು ಸರ್, ನಾನು ಕಾನ್ಫರೆನ್ಸ್ಗೆ ಆಗಲ್ಲ ಬರೋಕೆ. ಪ್ರೆಸೆಂಟೇಷನ್ ಕೂಡ ನಾನು ಮಾಡೋಕ್ಕೆ ಆಗಲ್ಲ. ವಾಟ್? ಎಸ್ ಸರ್, ನನಗೆ ಅಷ್ಟು ಎಕ್ಸ್ಪೀರಿಯೆನ್ಸ್ ಇಲ್ಲ. ಹಾಗಾಗಿ ಇದು ದೊಡ್ಡ ಕಾನ್ಫರೆನ್ಸ್. ನನ್ನಿಂದ ನಿಮ್ಮ ಕಂಪನಿ ಪ್ರಾಜೆಕ್ಟ್ ಹಾಳಾಗಬಹುದು. ಇಷ್ಟ ಇಲ್ಲ ಅದಕ್ಕೆ. ಡು ವಾಟ್ ಐ ಸೇ? ಸರ್, ಅದು ಯಾರಿಗೆ ಯಾವ ಎಲಿಜಿಬಿಲಿಟಿ ಇದೆ ಅಂತ ನನಗೆ ಗೊತ್ತು. ಸೊ ನಾನು ಹೇಳಿದ್ದು ಮಾಡಿ ಸಾಕು, ಬೇರೆ ಚರ್ಚೆ ಬೇಡ. ಅಂಡರ್ಸ್ಟ್ಯಾಂಡ್? ಅಯ್ಯೋ ರಾಯ್ರೆ, ಈ ಕೋಪಿಷ್ಟನಿಗೆ ಹೇಗಪ್ಪ ಹೇಳಿ? ಒಂದು ಮಾತು ಕೇಳಲ್ಲ. ಅಷ್ಟು ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಸಿಗುತ್ತೆ. ಒಳ್ಳೆಯ ಪ್ರೆಸೆಂಟೇಷನ್ ಕೊಟ್ಟರೆ ನಮ್ಮ ಕಂಪನಿಗೆ ಹೆಸರು ಜಾಸ್ತಿ ಆಗುತ್ತೆ. ಹೋಗಿ ನನಗೆ ಕೊಡ್ತಾ ಇದ್ದಾನೆ. ಏನಾಗಿದೆ ಇವನಿಗೆ? ನಟ್ ಬೋಲ್ಟ್ ಎಲ್ಲ ಲೂಸ್ ಆಗಿದೆಯೇನೋ, ಅದಕ್ಕೆ ಇತ್ತೀಚೆಗೆ ಓವರಾಗಿ ಆಡ್ತಾ ಇದ್ದಾನೆ. ಅಲ್ಲ, ಇವನನ್ನು ಏನು ಅಂತ ತಿಳ್ಕೊಂಡಿದ್ದಾನೆ ಅಂತಾನೆ ಗೊತ್ತಿಲ್ಲ. ಏನಪ್ಪ ಮಾಡೋದು? ಜಗಮೊಂಡ ಕರ್ಮ ನಂದು. ಗುಣಗಿದ್ದು ಸಾಕು, ಕೆಲಸ ಮಾಡಿ ಹೋಗಿ. ಸರ್, ಇನ್ನೊಮ್ಮೆ ಯೋಚನೆ ಮಾಡಿ. ಸಿ ನಂದಿನಿ, ನಿಮ್ಮ ಒಪಿನಿಯನ್ ಕೇಳೋಕೆ ನಿಮ್ಮನ್ನು ಬರೋಕೆ ಹೇಳಿದಲ್ಲ. ಇಟ್ ಈಸ್ ಮೈ ಆರ್ಡರ್. ಇದರಲ್ಲಿ ನಮ್ಮ ಪ್ರೆಸೆಂಟೇಷನ್ ಓಕೆ, ಆದರೆ ನಮ್ಮ ಕಂಪನಿ ಟಾಪ್ 3ಕ್ಕೆ ಬರುತ್ತೆ. ಸೊ ಒಳ್ಳೆ ರೀತಿ ಮಾಡಿ. ನಿಮಗೆ ಯಾವುದೇ ಸಹಾಯ ಬೇಕಾದರೂ ಕೇಳಿ, ನಾನು ಮಾಡ್ತೀನಿ. ಗಾಟ್ ಇಟ್? ಓಕೆ ಸರ್. ಇವನೊಬ್ಬ ದುರ್ವಾಸನ ಮುನಿ. ಅವನು ಹೇಳಿದೆ ನಡೀಬೇಕು. ಡಬ್ಬ ನನ್ನ ಮಗ ಇವನಜ್ಜಿ ಅಂತೆ. ನನ್ನ ಮಗನೇ, ಒಬ್ಬನೇ ಹೊರಗೆ ಸಿಗು. ನೀನು ಏನು ಮಾಡ್ತೀನಿ ಅಂತ ನೋಡ್ತಾ ಇರು. ಕಂಪನಿಗೆ ಒಳ್ಳೆ ಹೆಸರು ಬರಲಿ ಅಂತ ನಾನು ಬೇರೆಯವರಿಗೆ ಕೊಡೋಕೆ ಹೇಳಿದರೆ ನನಗೆ ಆರ್ಡರ್ ಮಾಡ್ತಾನೆ. ಪ್ರೆಸೆಂಟೇಷನ್ ಓಕೆ ಇದ್ದರೆ ನನಗೆ ಬೈಬೇಕು. ಆಗಿದೆ ಅವನಿಗೆ. ಅಷ್ಟು ಹೇಳಿದರೂ ನನ್ನ ಮಾತಿಗೆ ಕ್ಯಾರೆ ಅನ್ನನಿಲ್ಲ. ಡಬ್ಬ ನನ್ನ ಮಗ ನೀನು. ಯಪ್ಪ, ಏನು ಮಾಡೋದು ಇವಾಗ? ಆಗೋದು ಆಗಲಿ. ಏನು ಮಾಡೋಕೆ ಆಗಲ್ಲ, ನೋಡೋಣ. ಆಗೋದನ್ನು ತಡೆಯೋಕೆ ಸಾಧ್ಯ ಇಲ್ಲ ಅಲ್ವಾ?
ಬರೆಯೋನು ಅವನು, ಆಡಿಸೋನು ಅವನು, ನಾವೆಲ್ಲ ಅವನು ಆಡಿಸಿದಂಗೆ ಹಾಡೋರು ಅಷ್ಟೇ. ಇವಳಿಗೆ ಇವಳ ಮೇಲೆ ನಂಬಿಕೆ ಇಲ್ಲ ಯಾಕೆ? ಅಷ್ಟು ಹೇಳಿದ್ರು ಮತ್ತೆ ಮತ್ತೆ ಅದೇ ರಾಗ. ಅಯ್ಯೋ ಭಗವಂತ, ಹೇಗಪ್ಪ ಇವಳ ಜೊತೆ ಜೀವನ ಪೂರ್ತಿ ಮಾಡೋದು ಕೊನೆಯವರೆಗೂ ಅಂತ ಮೇಲೆ ನೋಡ್ತಾ ಕೈ ಮುಗಿತಾನೆ. ಶಾಲಿನಿ ಅಕ್ಕ, ಅದು ಯಾವುದೋ ಕಾನ್ಫರೆನ್ಸ್ ಇದೆ ಅಂತಲ್ವಾ, ಅದರ ಡೀಟೇಲ್ಸ್ ಬೇಕಿತ್ತು. ಹೋ ಅದಾ, ಸರಿ ತಗೋ ಈ ಫೈಲ್ ಎಲ್ಲ ಇದರಲ್ಲಿದೆ, ಸರಿನಾ? ಓಕೆ. ನಾನು ಮೊದಲು ಅವರು ಕೊಟ್ಟಿರೋ ಪ್ರಾಜೆಕ್ಟ್ ಫಿನಿಷ್ ಮಾಡಬೇಕು, ಮತ್ತೆ ಈ ಫೈಲ್ ನಾನು ಸ್ಟಡಿ ಮಾಡಬೇಕು, ಅದಕ್ಕೆ ಮನೆಗೆ ತಗೊಂಡು ಹೋಗ್ತೀನಿ. ಸರಿ ನಂದು, ಹಾಗೇನೆ ಮಾಡು. ಆಮೇಲೆ ಇನ್ನೊಂದು ವಿಷಯ, ಬಾಸ್ ನಿನ್ನ ಮೇಲೆ ನಂಬಿಕೆ ಇಟ್ಟು ಈ ಕೆಲಸ ಕೊಟ್ಟಿದ್ದಾರೆ, ಚೆನ್ನಾಗಿ ಮಾಡು. ಇದರಿಂದ ಕಂಪನಿ ಇನ್ನೂ ಎತ್ತರಕ್ಕೆ ಬೆಳೆಯುತ್ತದೆ. ನಿನಗೆ ಯಾವುದೇ ತರಹದ ಸಹಾಯ ಬೇಕಾದರೂ ಕೇಳು, ಮಾಡ್ತೀನಿ. ಓಕೆ ಸರಿ ಅಕ್ಕ. ಆದರೂ ನನಗೆ ಯಾಕೆ, ನಾನು ಈ ಕಂಪನಿಗೆ ಜಾಯಿನ್ ಆಗಿ ಕೇವಲ 1 ವರ್ಷ ಆಗ್ತಾ ಬಂತು ಅಷ್ಟೇ. ನನಗೆ ಯಾಕೆ ಇಷ್ಟು ದೊಡ್ಡ ಜವಾಬ್ದಾರಿ? ಆ ಪ್ರಾಣಿಗೆ ಹೇಳಿದ್ದೆ ಅರ್ಥ ಆಗಲ್ಲ. ದುರ್ವಾಸನ ಮುನಿ ಅವತಾರ ಎತ್ತಿದೆ ಇವತ್ತು. ಅವನ ಅಜ್ಜಿ 2 ತದಕ್ಬಿಡ್ಬೇಕು ಅಂತ ಅನಿಸ್ತು. ನನ್ನಿಂದ ಆಗಲ್ವೇ ಈ ಕೆಲಸ? ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ನಮ್ಮ ಕಂಪನಿಗೆ ಕೆಟ್ಟ ಹೆಸರು ಬರುತ್ತೆ. ನನಗಿಂತ ಒಳ್ಳೆ ಎಂಪ್ಲಾಯೀಸ್ ಇದ್ದಾರೆ ಅಲ್ವಾ, ಅವರಿಗೆ ಎಕ್ಸ್ಪೀರಿಯೆನ್ಸ್ ಕೂಡ ಜಾಸ್ತಿ ಇದೆ. ಅವರನ್ನೆಲ್ಲ ಬಿಟ್ಟು ನನಗೆ ಯಾಕೆ ಅಂತ ಅರ್ಥ ಆಗಿಲ್ಲ. ನೋಡು ನಂದು, ಲಾಸ್ಟ್ ಟೈಮ್ ನೀನು ಒಂದು ಪ್ರೆಸೆಂಟೇಷನ್ ಕೊಟ್ಟೆ ಅಲ್ವಾ, ಅದು ನನಗೆ ತುಂಬ ಇಷ್ಟ ಆಯಿತು. ಬಾಸ್ಗೆ ಕೂಡ ಹಾಗೇನೆ ಶಿವಪ್ರಸಾದ್ ಸರ್ಗೆ ತುಂಬ ಮೆಚ್ಚುಗೆ ಆಯಿತು. ಅದಕ್ಕೆ ಈ ಸಲ ನಿನಗೆ ಇಂತಹ ಒಳ್ಳೆ ಚಾನ್ಸ್ ಕೊಟ್ಟಿದ್ದಾರೆ, ಯೂಸ್ ಮಾಡ್ಕೊ. ನಿನಗೆ ಪ್ರಮೋಷನ್ ಕೂಡ ಸಿಗುತ್ತೆ ಇದರಲ್ಲಿ. ನೀನು ಪ್ರೆಸೆಂಟೇಷನ್ ಓಕೆ ಆದರೆ ಅದಕ್ಕೆ ಒಂದು ಚಾನ್ಸ್ ನೋಡು. ನಿನ್ನ ಥಿಂಕಿಂಗ್ ಲೆವೆಲ್ ಬಿಸ್ನೆಸ್ಗೆ ತಕ್ಕನಾಗಿ ಇದೆ. ಅದೇ ನಂಬಿಕೆ ಮೇಲೆ ನಿನಗೆ ಕೊಟ್ಟಿರೋದು, ಆಲೋಚನೆ ಮಾಡು. ಸರಿ ಅಕ್ಕ, ನೀವು ಹೇಳಿದ ಹಾಗೇನೆ ನೋಡೋಣ. ಆ ರಾಯರ ಕೃಪೆಯಿಂದ ನಮ್ಮ ಪ್ರೆಸೆಂಟೇಷನ್ ಓಕೆ ಆದರೆ ನಮ್ಮ ಕಂಪನಿ ಬೆಳೆಯುತ್ತೆ ಅಲ್ವಾ, ಅದಕ್ಕೆ ನಾನು ಒಳ್ಳೆಯ ತಯಾರಿ ಮಾಡ್ತೀನಿ. ನನಗೆ ನಿಮ್ಮ ಸಹಾಯ ತುಂಬ ಮುಖ್ಯ, ಸರಿನಾ? ಓಕೆ ನಂದಿನಿ, ಏನು ಸಹಾಯ ಬೇಕಾದರೂ ಕೇಳು, ನಾನು ಮಾಡ್ತೀನಿ. ಓಕೆ ಅಕ್ಕ, ಸರಿ. ನನಗೆ ಇವಾಗ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಬೇಕು, ಲಂಚ್ ಬ್ರೇಕಲ್ಲಿ ಸಿಗ್ತೀನಿ, ಬಾಯ್. ಓಕೆ, ಮೇ ಐ ಕಮ್ ಇನ್ ಸರ್? ಎಸ್ ಸರ್, ಪ್ರಾಜೆಕ್ಟ್ ರೆಡಿ ಆಗಿದೆ, ನೀವು ಚೆಕ್ ಮಾಡಿದರೆ ಆಯಿತು. ಓಕೆ, ಅಲ್ಲೇ ಟೇಬಲ್ ಮೇಲೆ ಇಡಿ ಅಂತ ಯಾವುದೋ ಫೈಲ್ನಲ್ಲಿ ಮುಳುಗಿ ತಲೆ ಎತ್ತದೆ ಹೇಳಿದ. ನಾನು ಅಷ್ಟು ಕಷ್ಟಪಟ್ಟು ಹೇಳಿದ ಒಂದಿನ ಮುಂಚೆ ಮಾಡಿಕೊಟ್ಟಿದ್ದೀನಿ, ಒಂದು ಥ್ಯಾಂಕ್ಸ್ ಹೇಳೋದು ಬೇಡವಾ? ಅದು ಸಾಯಲಿ, ನನ್ನ ಮುಖ ನೋಡಿ ಒಂದು ಸ್ಮೈಲ್ ಕೊಟ್ಟರೆ ಇವನ ಗಂಟು ಹೋಗುತ್ತಾ? ಯಾವಾಗಲೂ ಗುಮ್ಮನ ಥರ ಹುಫ್ ಅಂತ ಪೂರಿ ಥರ ಮುಖ ಊದಿಸ್ಕೊಂಡಿರ್ತಾನೆ. ಕೋಪಿಷ್ಟ ತಂದು. ಒಮ್ಮೆ ನೋಡೋ ನಿನ್ನ ನೋಡಬೇಕು ಅಂತ ಆಸೆಯಿಂದ ಬಂದರೆ ಈ ಥರ ನಿರಾಸೆ ಮಾಡಿಬಿಡ ನನಗೆ ಅಂತ ಮನಸ್ಸಲ್ಲಿ ಹೇಳ್ಕೊತಾ ಇದ್ದೆ ಅಷ್ಟೇ. ಅವನು ಅವಾಗಲೇ ನನ್ನ ಕಡೆ ನೋಡಿ ಏನಾದರೂ ಹೇಳಿದ್ರಾ? ನಾನು ಇಲ್ಲ ಹೌದು ಎಂದು ಪೆಕ್ರವಾಗಿ ನಕ್ಕೆ. ಅವನಿಗೆ ಏನನಿಸಿತೋ ಏನೋ, ಜೋರಾಗಿ ನಗೋಕೆ ಶುರು ಮಾಡಿದ. ಅಯ್ಯೋ ಇವನಿಗೆ ಏನಾಯಿತು? ಸರಿಯಾಗಿ ಇದ್ದ ತಾನೆ ಇಷ್ಟು ಹೊತ್ತು, ಇವಾಗ ಇದ್ದಕ್ಕಿದ್ದ ಹಾಗೆ ಏನಾಯಿತು? ನನ್ನ ಮುಖದಲ್ಲಿ ಏನು ಕೋತಿ ಕುಣಿತಿದ್ಯಾ ಎಂದು ನಾನು ನನ್ನದೇ ಯೋಚನೆಯಲ್ಲಿ ಇದ್ದೆ. ಅವನು ಇನ್ನು ಜೋರಾಗಿ ನಕ್ಕಾಗ ನನಗೆ ಹುರಿದು ಹೋಯಿತು. ಯಾಕಯ್ಯ ಹಾಗೆ ನಗ್ತಾ ಇದ್ದೀಯಾ? ನನ್ನ ಮುಖದಲ್ಲಿ ಏನು ಕೋತಿ ಕುಳಿತಿದ್ಯಾ? ಒಮ್ಮೆಲೆ ನಗು ನಿಲ್ಲಿಸಿ ಏನಂದೆ? ನೀನು ನನ್ನ ಏಕವಚನದಲ್ಲಿ ಮರ್ಯಾದೆ ಇಲ್ಲದೆ ಮಾತಾಡ್ತಾ ಇದ್ದೀಯಾ ಅಂತ ಕೇಳೇ ಬಿಟ್ಟ. ನನಗೂ ಆವಾಗಲೇ ತಿಳಿದಿದ್ದು ನಾನು ಏನು ಮಾತನಾಡಿದೆ ಎಂದು. ಅದಕ್ಕೆ ನಾಲಿಗೆ ಕಚ್ಚಿ ಸಾರಿ ಸರ್ ಎಂದು ಅಲ್ಲಿಂದ ಜೂಟಾದೆ. ಆದರೆ ಅವನು ಬಿಡಬೇಕಲ್ಲ. ನಾನು ಬಾಗಿಲ ಬಳಿ ಹೋದದ್ದೇ ತಡ. ಹೇಗೆ ಎದ್ದು ಬಂದನೋ ದೇವರ ಬಲ. ನನಗಿಂತ ಮುಂಚೆ ಅವನೇ ಬಾಗಿಲ ಬಳಿ ಕೈಕಟ್ಟಿ ನಿಂತು ನನ್ನ ಗುರಾಯಿಸಿ ನೋಡ್ತಾ ಇದ್ದ. ನನಗೆ ಏನು ಮಾಡಬೇಕು ಅಂತ ತೋಚದೆ ಬಾರದ ನಗುವನ್ನು ಮುಖದಲ್ಲಿ ತಂದು ಭಯದಲ್ಲಿ ಅದು ಅಂತಾನೇ ಇದ್ದೆ ಅಷ್ಟೆ. ನನ್ನ ಕೆನ್ನೆಗೆ ಒಂದು ಮುತ್ತನ್ನು ಕೊಟ್ಟು ಕ್ಷಣಾರ್ಧದಲ್ಲಿ ಅವನು ಅವನ ಚೇರಲ್ಲಿ ಆಸೀನನಾಗಿದ್ದ. ನನಗೆ ಏನಾಯಿತು ಅಂತಾನೆ ಗೊತ್ತಿಲ್ಲ. ಹಾಗೆ ಗರಬಡಿದವರ ಥರ ನಿಂತಿದ್ದೆ. ಅವನು 2 ಸಲ ನನ್ನ ಕರೆದ, ಆದರೆ ಅದು ಯಾವುದೋ ನನ್ನ ಕಿವಿ ತಲುಪಲಿಲ್ಲ. ಅವನೇ ಮತ್ತೊಮ್ಮೆ ಪುಟ್ಟ ಎಂದು ಕರೆದಾಗ ನಾನು ಎಚ್ಚರಗೊಂಡೆ. ಏಯ್ ಏನಂದ್ರಿ ನೀವು ಎಂದು ತಡವರಿಸುತ್ತಾ ಒಂದೊಂದು ಪದವನ್ನು ಬಹಳ ಕಷ್ಟಪಟ್ಟು ನುಡಿದೆ. ನಾನೇನಂದೆ? ಎಲ್ಲಿ ಕಳೆದು ಹೋಗಿದ್ದೀರಾ ಅಂತ ಕೇಳಿದೆ ಅಷ್ಟೆ. ಆವಾಗಲೇ ಏನೋ ಮಾಡಿದ್ರಿ ನೀವು. ನಾನೇನು ಮಾಡಿದೆ? ಏನು ಗೊತ್ತಿಲ್ಲದ ಥರ ಹೇಳಿದ. ಏನು ಮಾಡಿದೆ ಅಂತ ಗೊತ್ತಿಲ್ವ ನಿಮಗೆ? ಇಲ್ಲ ಎಂದು ಅಮಾಯಕನ ಹಾಗೆ ನೋಡಿದ. ಹೌದು, ಏನು ಮಾಡಿದ್ದೆ ನಾನು? ಅವಾಗಿಂದ ನಾನು ಏನು ಮಾಡಿದೆ ಅಂತಾನೆ ಇದ್ಯಾ? ಏನಂತ ಹೇಳ್ತಾ ಇಲ್ಲ. ಅದು ನೀವು ನನಗೆ ಮತ್ತೆ ಮಾತು ಹೊರಬರಲಿಲ್ಲ. ಮಾತೆಲ್ಲ ಗಂಟಲಲ್ಲಿ ಉಳಿಯಿತು. ಉಗುಳು ನುಂಗಿ ಹಾಕಿದೆ. ಆ ಕ್ಷಣ ಕಣ್ಣ ಎದುರು ಬಂದು ಕೆನ್ನೆ ಎಲ್ಲ ಕೆಂಪಾಯಿತು. ಏನೋ ಈತಸ್ಪರ್ಶದ ಸುಖ ಅನುಭವ. ತುಟಿ ಎಂಚಲಿ ನಗುವೊಂದು ಹಾದು ಹೋಯಿತು. ಏನದು? ಮುಂದುವರಿಸು ಎಂದು ನನ್ನನ್ನೇ ನಗುವಂತೆ ನೋಡುತ್ತಾ ತುಟಿ ಎಂಚಲಿ ನಗುತ್ತಾ ಇದ್ದ. ನೋಡಿ, ನೀವು ಹೀಗೆಲ್ಲ ಮಾಡೋದು ಸರಿ ಇಲ್ಲ. ನೀವು ಬಾಸ್, ಅದೇ ಥರ ಇರಿ. ಹೀಗೆ ಮಾಡೋದು ಸರಿ ಇರಲ್ಲ. ಆಮೇಲೆ ನಾನು ಏನು ಮಾಡ್ತೇನೆ ಅಂತ ನನಗೆ ಗೊತ್ತಿಲ್ಲ ಎಂದು ಒಂದು ಫ್ಲೋನಲ್ಲಿ ಹೇಳಿದೆ. ಮುಖ ಕೋಪ ಬಂದ ಹಾಗೆ ನಟಿಸುತ್ತಾ ಮುಂದೆ ಕೂಡ ಇದೆ ತರಹ ಮಾಡಿದರೆ ಎಂದು ಒಂದು ಸಣ್ಣ ಹೆದರಿಕೆ. ಹೌದಾ, ಏನು ಮಾಡ್ತೀಯ ಮಾಡು, ನೋಡೇ ಬಿಡೋಣ ಎಂದು ಹತ್ತಿರ ಬರತೊಡಗಿದ. ಅವನ ಬಿಸಿ ಉಸಿರು ನನ್ನ ಕಿವಿಗಳಿಗೆ ರಾಚಿದಾಗ ನನಗೆ ಗಂಟಲ ಪಸೆ ಹಾರಿದ ಹಾಗೆ ಆಯಿತು. ಏನು ಮಾಡೋಕ್ಕೆ ಹೋಗಿ ಇನ್ನೇನೋ ಆದ ಹಾಗೆ ಆಯಿತು. ಹುಲಿ ಬೋನ್ನಲ್ಲಿ ಸಿಕ್ಕಿದ ಹಾಗೆ ಆಯಿತು ನನ್ನ ಕತೆ.
ಅಯ್ಯೋ ರಾಯರೇ ಕಾಪಾಡಿ ಎಂದು ಮನಸ್ಸಲ್ಲೇ ರಾಯರಿಗೆ ಅಡ್ಡ ಬಿದ್ದೆ. ಏನು ಮಾಡ್ತೀನಿ ಅಂದ್ರಿ ಎಂದು ಮೆಲ್ಲನೆ ಕಿವಿಯಲ್ಲಿ ಪಿಸುಗುಟ್ಟಿದ. ನನಗೆ ಮೈಯೆಲ್ಲ ಕರೆಂಟ್ ಪಾಸ್ ಆದ ಹಾಗೆ ಆಯಿತು. ಏನು ಮಾಡೋದು ಅಂತ ತಿಳಿಯದೆ ಅವನನ್ನು ತಳ್ಳಿ ನನ್ನ ಕುರ್ಚಿಯಲ್ಲಿ ಕುಳಿತೆ. ಯಾಕೋ ಎದೆ ಬಡಿತ ಜೋರಾಯಿತು. ಅದನ್ನು ತಹಬದಿಗೆ ತರಲು ಆಗಲಿಲ್ಲ. ಏನಾಯಿತು ಎಂದು ಗೊತ್ತಾಗಲಿಲ್ಲ. ತಪ್ಪು ಮಾಡುತ್ತಿದ್ದೇನೆ ಎಂದು ಬುದ್ಧಿ ಎಚ್ಚರಿಕೆ ನೀಡಿದ ಹಾಗೆ ಭಾಸವಾಯಿತು. ಮನಸ್ಸು ಅಲ್ಲಿ ನಡೆದ ಘಟನೆಯಿಂದ ತುಂಬ ಖುಷಿಯಾಗಿತ್ತು. ಮನಸ್ಸು ಪದೇ ಪದೇ ಅದೇ ನೆನಪು ಮಾಡಿಕೊಂಡು ಅವನ ಸನಿಹ ಬಯಸಿತು. ಆದರೆ ಬುದ್ಧಿ ಬೇರೇನೋ ಹೇಳಲು ಬಯಸಿತು. ಇವುಗಳ ಮಧ್ಯೆ ನನಗೇನು ಮಾಡಲು ತೋಚಲಿಲ್ಲ. ಕೆಲಸ ಮಾಡಲು ಯಾಕೋ ಮನಸ್ಸು ಬಾರದೆ ಹೋಯಿತು. ಅರ್ಧ ದಿನ ರಜಾ ಹಾಕಿ ಫೈಲ್ಸ್ ಎಲ್ಲ ತೆಗೆದುಕೊಂಡು ಆಟೋ ಹತ್ತಿ ಮನೆಗೆ ಹೋದೆ. ಎಂಥ ಕೆಲಸ ಆಯಿತು ನನ್ನಿಂದ. ಅವಳು ಏನು ಅಂದುಕೊಂಡ್ಲೋ ಏನೋ. ಅಯ್ಯೋ, ಅವಳು ಸನಿಹ ಇದ್ದರೆ ನನ್ನ ಹೃದಯ ನನ್ನ ಮಾತು ಕೇಳಲ್ಲ. ಎಷ್ಟು ದೂರ ಇರಲು ಪ್ರಯತ್ನಿಸಿದರೂ ಅವಳು ಹತ್ತಿರ ಬಂದರೆ ಸಾಕು, ನನ್ನ ಹೃದಯ ಬಡಿತ ಹೆಚ್ಚಾಗುತ್ತೆ. ಯಾಕೆ ಹೀಗೆ? ಅವಳ ಸನಿಹ ಬೇಕು ಎಂದು ಬಯಸುತ್ತೆ. ಅಯ್ಯೋ ಭಗವಂತ, ಹಳ್ಳಕ್ಕೆ ಬೀಳೋ ಎಲ್ಲ ಲಕ್ಷಣಗಳು ಕಾಣುತ್ತಾ ಇದೆ ಎಂದು ಕೂದಲಲ್ಲಿ ಕೈ ಆಡಿಸಿ ಮಧುರ ಕ್ಷಣಗಳು ನೆನೆದು ಮನಸ್ಸು ಪ್ರಫುಲ್ಲವಾಯಿತು. ಶಾಲಿನಿ, ನಂದಿನಿ ಎಲ್ಲಿ ಎಂದು ಕೇಳಿದನು ಅಭಿ. ಬಾಸ್, ಅವಳಿಗೆ ತಲೆನೋವು ಅಂತ ರಜಾ ಹಾಕಿ ಹೋದಳು. ನಿಮಗೆ ಮೇಲ್ ಹಾಕಿದ್ದಾಳೆ. ಓ ಹೌದಾ, ಸರಿ, ನಾನು ನೋಡಲಿಲ್ಲ. ಓಕೆ, ಸರಿ ಸರ್. ನಾನು ಹಾಗೆ ನಡೆದುಕೊಂಡು ತಪ್ಪು ಮಾಡಿದೆ. ಯಾಕೆ? ನನಗೆ ನನ್ನ ಕಂಟ್ರೋಲ್ ತಪ್ಪಿತು. ಅದಕ್ಕೆ ಬೇಸರ ಆಗಿ ಮನೆಗೆ ಹೋದ್ಲ. ಅಯ್ಯೋ ಎಂತಹ ಪರಿಸ್ಥಿತಿ ಬಂತು. ಅಟ್ಲೀಸ್ಟ್ ಅವಳ ಹತ್ರ ಸಾರಿ ಕೇಳಬೇಕು. ಹೌದು, ತಪ್ಪು ಆಗಿದೆ, ಅದಕ್ಕೆ ನಾನು ಸಾರಿ ಕೇಳಬೇಕು. ಇನ್ನು ಮುಂದೆ ತುಂಬ ಜಾಗರೂಕತೆಯಿಂದ ಅವಳ ಜೊತೆ ವರ್ತಿಸಬೇಕು. ನನ್ನ ಈ ತುಂಟಾಟ ಮೊದಲು ನಿಲ್ಲಿಸಬೇಕು. ಹೌದು, ಮೊದಲು ಕಾಲ್ ಮಾಡಿ ಸಾರಿ ಕೇಳ್ತೀನಿ ಎಂದು ನಂದಿನಿ ಮೊಬೈಲ್ಗೆ ಕಾಲ್ ಮಾಡ್ತಾನೆ. ಯಾರಪ್ಪ ಈ ಟೈಮಲ್ಲಿ ನಿದ್ದೆ ಮಾಡೋಕ್ಕೂ ಬಿಡಲ್ಲ. ಒಳ್ಳೆ ನಿದ್ದೆ ಹಾಳಾಯಿತು ಇದೆ ಇವರಿಗೆ. ಏನ್ರಿ ನಿಮ್ಮ ಪ್ರಾಬ್ಲಮ್? ನಿದ್ದೆ ಮಾಡೋರನ್ನು ಎಬ್ಬಿಸಿದರೆ ನಿಮಗೆ ಪಾಪ ಬರುತ್ತೆ ಗೊತ್ತಾ? ತುಂಬ ದಿನ ಆದಮೇಲೆ ಒಳ್ಳೆ ನಿದ್ದೆ ಬಂದಿತ್ತು, ಅದನ್ನು ಹಾಳು ಮಾಡಿಬಿಟ್ರಿ. ಏನ್ರಿ ಪ್ರಾಬ್ಲಮ್ ನಿಮ್ಮದು? ನಿಮಗೂ ನಿದ್ದೆ ಮಾಡುವಾಗ ಕಾಲ್ ಮಾಡಿದರೆ ಹೇಗೆ ಅನಿಸುತ್ತೆ? ಅಷ್ಟು ಕಾಮನ್ ಸೆನ್ಸ್ ಬೇಡವಾ? ಮಟ್ಟ ಮಧ್ಯಾಹ್ನ ಏನು ಕೆಲಸ ನಿಮಗೆ? ನನ್ನ ಕೈಗೆ ಸಿಕ್ಕಿ ನಿಮ್ಮನ್ನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ನಿದ್ದೆ ಮಾಡೋರನ್ನು ಈ ಥರ ಹಿಂಸೆ ಕೊಡಬಾರ್ದು ಕಣ್ರಿ. ಸಾರಿ. ಏನು ಸಾರಿ? ನಿಮ್ಮ ಬಾಯಿಗೆ ಉಪ್ಪಾಕ ಸಾರಿ ಅಂತ. ಸಾರಿ ಅಂದ ಕೂಡಲೇ ನನಗೆ ನಿದ್ದೆ ಬರುತ್ತಾ? ಹಾಗಲ್ಲ, ಅದು ಏನು ಹಾಗಲ್ಲ ಹೀಗಲ್ಲ. ಸುಮ್ಮನೆ ಕಾಲ್ ಕಟ್ ಮಾಡಿದರೆ ಸರಿ. ಇಲ್ಲ ಅಂದರೆ ಸರಿ ಹೋದೇ ಬೀಳುತ್ತೆ ನಿಮಗೆ ನನ್ನ ಕೈಯಿಂದ. ಹೌದಾ, ಸರಿ, ನಾನು ನನ್ನ ಅಡ್ರೆಸ್ ಹೇಳ್ತೀನಿ, ಬಂದು ಹೊಡೀರಿ, ಸರಿನಾ? ಯಾವನಯ್ಯ ನೀನು? ಯಾಕೆ ಈ ಥರ ಹಾಡ್ತಾ ಇದ್ದೀಯಾ? ಏನಯ್ಯ ಬೇಕು ನಿನಗೆ? ಬಗಳು. ಬೌ. ಏನು ನಮಗೆ ಚಮಕ್ಕ? ಯಾಕೆ, ಹೆಂಗಿದೆ ಮೈಗೆ? ಬಿಸಿ ಬಿಸಿ ಕಜ್ಜಾಯ ಬೇಕಾಗಿರೋ ಹಾಗಿದೆ. ಹೌದು ಕಣ್ರಿ, ತುಂಬ ಚಳಿ ಆಗ್ತಿದೆ. ನೀವು ಬಂದರೆ, ನಾನು ಬಂದರೆ, ನೀವು ಬಂದು ಒಟ್ಟಿಗೆ. ಎಲ್ಲಿದ್ದೀಯಾ ಹೇಳು. ನಿನ್ನ ಗ್ರಹಚಾರ ಬಿಡಿಸ್ಲಿಲ್ಲ ಅಂದರೆ ನನ್ನ ಹೆಸರು ನಂದೂನೇ ಅಲ್ಲ, ಅಡ್ರೆಸ್ ಕೂಡ. ನನ್ನ ಮಗನೇ, ಏನ್ರಿ ಹೀಗೆಲ್ಲ ಅಂತೀರಾ? ಮತ್ತೆ ಹೇಗನ್ಬೇಕು? ನಿನ್ನಂಥವರಿಗೆ ಇದು ಕಮ್ಮಿನೇ ಕಣೋ ಡಬ್ಬ ನನ್ನ ಮಗನೇ. ಹಲೋ ಹೋಲ್ಡ್ ಡೌನ್. ಬಿಟ್ಟರೆ ಹೀಗೇನೆ ಬೈತೀರಾ ಅಲ್ವಾ? ಸ್ವಲ್ಪ ನಿಮ್ಮ ಫೋನ್ ಮೇಲೆ ನನ್ನ ಹೆಸರು ನೋಡ್ತೀರಾ ಮಿಸ್? ಯಾರು ಕಾಲ್ ಮಾಡಿದ್ದಾರೆ ಅಂತ ನೋಡಿ ಮತ್ತೆ ಮಾತು ಮುಂದುವರಿಸಿ. ನೀವು ಯಾವನ್ನಾದರೂ ನನಗೆ ಏನೋ, ಅಯ್ಯೋ ನಿನ್ನಜ್ಜಿ ನಿನಗೆ ಇರೋ ಮಾಡ್ತೀನಿ ಅಂತ ಸ್ಕ್ರೀನ್ ನೋಡ್ತಾಳೆ. ಕೋಪಿಷ್ಟ ಅನ್ನೋ ಹೆಸರು ನೋಡಿ ಹುಗಳು ನುಂಗಿ. ಸರ್ ಅದು ಏನು? ಅದು ಯಾರು ಕಾಲ್ ಮಾಡಿದ್ದಾರೆ ಅನ್ನೋದು ನೋಡೋಕೆ ಆಗಲ್ವಾ ನಿನಗೆ? ಮೊದಲು ಹೆಸರು ನೋಡಿ ಮತ್ತೆ ಮಾತಾಡಿ. ಅಯ್ಯೋ ರಾಯ್ರೆ, ಇವತ್ತು ಯಾವ ಕಡೆ ಎದ್ದು ಯಾರ ಮುಖ ನೋಡಿದೆ ಏನೋ. ಇವತ್ತು ಯಾಕೆ ಈ ಥರ ಆಗ್ತಾ ಇದ್ದೆ? ಕಾಪಾಡಿ. ಚೂರು ಕೂಡ ಬುದ್ಧಿ ಇಲ್ಲ ಕಣೆ ನಂದು ನಿನಗೆ. ಕಾಲ್ ಯಾರದ್ದು ಅಂತ ನೋಡಿ ಮಾತಾಡು. ಏನು ನಿನಗೆ? ಎಷ್ಟು ಸಲ ಹೇಳಿದ್ದೀನಿ, ನನ್ನ ಮಾತೆಯಲ್ಲಿ ಕೇಳ್ತೀಯ, ಅನುಭವಿಸಿ. ಇವಾಗ ನೀನು ನನ್ನ ಬೈತೀಯ ಅಲ್ವ ಮನಸ್ಸೆ? ನಿದ್ದೆಯಲ್ಲಿ ಇದ್ದೆ ಕಣೆ, ಗೊತ್ತಾಗಲಿಲ್ಲ. ಏನು ಮಾಡೋದು ಇವಾಗ? ಏನಾದರೂ ಉಪಾಯ ಹೇಳೆ ಪ್ಲೀಸ್ ಕಣೆ. ನನ್ನ ಬಂಗಾರ ಅಲ್ವಾ? ಇದಕ್ಕೇನು ಕಡಿಮೆ ಇಲ್ಲ ನೀನು. ಅವನಿಗೆ ಮಾತು ಆಡೋಕೆ ಬಿಡಬೇಡ. ನೀನು ಸಾರಿ ಕೇಳು, ಮತ್ತೆ ವಿಷಯಕ್ಕೆ ಬಾ ಅಷ್ಟೆ. ಥ್ಯಾಂಕ್ಸ್ ಕಣೆ, ಹಾಗೆ ಮಾಡ್ತೀನಿ. ಸರಿ, ಬೇಗ. ಸಾರಿ ಸರ್, ಅದು ನಿದ್ದೆಯಲ್ಲಿ ನೋಡೋಕೆ ಆಗಲಿಲ್ಲ. ಸರಿ, ಇನ್ನೊಮ್ಮೆ ಹೀಗೆ ಆಗಲ್ಲ. ಅದು ಸರಿ, ಬೈಯೋ ಪ್ರೋಗ್ರಾಮ್ ಆಮೇಲೆ ಹಿಡಿ, ವಿಷಯಕ್ಕೆ ಬನ್ನಿ. ಅದು ನಾನು ಮುಂದುವರಿಸಿ ಸರ್. ಅದು ಅಂತ ಏನು ಹೇಳಿ? ಅದು ಮುತ್ತು. ಏನು ಮುತ್ತಾ ಅಂತ ಬಾಯಿ ಅಗಲ ಮಾಡಿ ಕಣ್ಣು ದೊಡ್ಡದು ಮಾಡಿ ಅಲ್ಲಿಗೆ ಹೊಳ್ಳೆ ಬೊಂಬೆ ತರಹ ಗರಬಡಿದವಳ ಥರ ನಿಂತಳು. ಹಲೋ ನಂದಿನಿ, ಇದ್ದೀರಾ ಲೈನ್ನಲ್ಲಿ?
ವಾಸ್ತವಕ್ಕೆ ಬಂದು ಹೇಳಿ ಸರ್ ತಡಬಡಿಸುತ್ತಾ ಹೇಳಿದಳು. ಅದು ಐ ಆಮ್ ಸೋ ಸಾರಿ. ಅದು ಏನೋ ಆಗೋಯ್ತು. ಇನ್ನು ಮುಂದೆ ಹಾಗೆಲ್ಲ ಆಗಲ್ಲ. ಏನಾಯಿತು ಅಂತ ಗೊತ್ತಾಗಲಿಲ್ಲ. ಏನು ಮಾತನಾಡುವುದು ಅಂತ ತಿಳಿಯದೆ ಕಾಲ್ ಕಟ್ ಮಾಡಿದ. ಹಲೋ ಹಲೋ ಸರ್, ಎಲ್ಲೋದ ಇವನು? ನನಗೆ ನಾಚಿಕೆ ಆವರಿಸಿ ಮತ್ತೆ ಅದೇ ನೆನಪಲ್ಲಿ ಮತ್ತೊಮ್ಮೆ ನಿದ್ರೆಯ ಮೊರೆ ಹೋದೆ. ಇವತ್ತು ಅವನು ಕರೆದರೆ ಹೇಗಪ್ಪ ಮುಖ ತೋರಿಸಲಿ? ನಿನ್ನೆ ಬೈದೆ ಅಂತ ನಿನ್ನೆ ಥರ ಇವತ್ತು ಕೂಡ ಮುತ್ತು ನೋನೋ. ನಿನ್ನೆನೇ ಸಾರಿ ಕೇಳಿದರು ಅಲ್ವಾ? ಇವತ್ತು ಏನೂ ಹೇಳಲ್ಲ ಅನಿಸುತ್ತೆ. ಆದರೂ ಏನಾದರೂ ಹೇಳಿದರೆ ಏನಪ್ಪ ಮಾಡೋದು ಇವಾಗ? ತಲೆಯ ಮೇಲೆ ಕೈ ಹೊತ್ತು ಕೂತೆ. ಮೇಡಮ್ ಸರ್ ಈಸ್ ಕಾಲಿಂಗ್ ಯು, P1 ಹೇಳಿದ. ನನ್ನ ಹೃದಯ ಬಡಿತ ಜೋರಾಯಿತು. ಅವನ ಬಗ್ಗೆ ಕೇಳಿದರೆ ಸಾಕು ಲಬ್ ಡಬ್ ಅಂತ ಕುಯ್ಯುತ್ತೆ. ನನಗೂ ಕೇಳಿ ಕೇಳಿ ಸಾಕಾಗಿದೆ. ಹೌದು, ನಾನು ಯಾಕೆ ಅವನಿಗೆ ಹೆದರಬೇಕು ಅಂತ? ಅವನೇನು ಹುಳಿನ? ಇಲ್ಲ ಸಿಂಹನ ಅಲ್ವಾ? ಮತ್ತೆ ತಪ್ಪು ಮಾಡಿದ್ದು ಅವನು. ನಾನು ಕೋಪಿಸ್ಕೊಬೇಕು. ಆದರೆ ನನಗೆ ಯಾಕೆ ಕೋಪ ಬರ್ತಾ ಇಲ್ಲ? ಏನಾಗ್ತಾ ಇದೆ ಆದರೆ ಏನು ಅಂತ ಗೊತ್ತಾಗ್ತಾ ಇಲ್ಲ ಅಷ್ಟೇ. ನೋಡೋಣ ಏನಾಗುತ್ತೋ ಅಂತ. ನಂದಿನಿ ಅವನು ಕಿರಿಚಿ ರಂಪಾಟ ಮಾಡೋ ಮುಂಚೆ ಹೋಗೆ, ಇಲ್ಲ ಅಂದರೆ ದುರ್ವಾಸ ಮುನಿ ಅವತಾರ ಎತ್ತಿದರೆ ಕಷ್ಟ ಕಣೆ, ಬೇಗ ಹೋಗಿ. ಸರಿ ಎಸ್ ಬನ್ನಿ ಎಂದು ಬಾಗಿಲ ಕಡೆ ನೋಡದೆ ಬರಲು ಹೇಳಿದಾಗ ನನಗೆ ಫುಲ್ ಶಾಕು. ನಾನು ಏನು ಹೇಳಲೇ ಇಲ್ಲ. ಇವನಿಗೆ ಹೇಗೆ ಗೊತ್ತಾಯಿತು ನಾನು ಬಂದಿರೋದು ಅಂತ? ಅಲ್ವಾ ನಂದು? ಮ್ಯಾಜಿಕ್ ಏನಾದರೂ ಕಲ್ತಿದ್ದಾನ ಹೇಗೆ? ಇರಬೇಕು, ಹೇಳೋಕೆ ಆಗಲ್ಲ. ಇವನ ಹತ್ರ ಸ್ವಲ್ಪ ಜಾಸ್ತಿನೇ ಹುಷಾರಾಗಿರಬೇಕು. ಪ್ರೆಸೆಂಟೇಷನ್ ಎಲ್ಲಿ ತನಕ ಬಂತು ಅಂತ ಕೇಳೋಕೆ ಕರೆಸಿದ್ದು ಎಂದು ಗಂಭೀರವಾಗಿ ಹೇಳಿದಾಗ, ಅಲ್ಲ ನಿನ್ನೆ ಅಷ್ಟೆಲ್ಲ ಆಗಿದೆ, ಆದರೂ ಇವನು ಹೇಗೆ ನಾರ್ಮಲ್ ಆಗಿ ಇದ್ದಾನೆ ಅಂತ ಗೊತ್ತಾಗ್ತಿಲ್ಲ. ತಲೆಗೆ ಪೆಟ್ಟು ಗಿಟ್ಟು ಏನಾದರೂ ಆಗಿರಬಹುದಾ? ನನ್ನ ಗಲ್ಲದ ಮೇಲೆ ತೋರು ಬೆರಳು ಇಟ್ಟು ನಾನು ನನ್ನದೇ ಯೋಚನೆಯಲ್ಲಿ ಮುಳುಗಿದ್ದೆ. ಹಲೋ, ಎಲ್ಲಿ ಕಳೆದು ಹೋಗಿದ್ದೀರಾ? ಹೋಯ್ ಹಲೋ. ತಲೆ ಕೆರೆದುಕೊಂಡು ಇವಳೊಬ್ಬಳು ಯಾವಾಗ ಅಂದರೆ ಅವಾಗ ಕಳೆದು ಹೋಗ್ತಾಳೆ. ಕರ್ಮ. ಕೆಲಸ ಮಾತ್ರ ಪರ್ಫೆಕ್ಟ್ ಇರುತ್ತೆ. ಇವಳಿಗೇನಾದರೂ ನಿಂತಲೇ ಕನಸು ಕಾಣೋ ರೋಗ ಏನಾದರೂ ಇದೆಯಾ ಅಂತ ಮೊದಲು ತಿಳ್ಕೊಬೇಕು. ಓಯ್ ಹಲೋ ಮೇಡಮ್. ಹಾಂ, ಏನಾದರೂ ಅಂದ್ರಾ? ಅವನು ತಲೆ ಮೇಲೆ ಕೈ ಹೊತ್ತು ಕುಳಿತ. ಅಯ್ಯೋ, ನಾನು ಇಷ್ಟು ಹೊತ್ತು ಕೋಣನ ಮುಂದೆ ಕಿಂದರಿ ಬಾರಿಸಿದ ಹಾಗೆ ಆಯಿತು. ಏನಪ್ಪ ಮಾಡೋದು ಇವಳಿಗೆ? ಅಲ್ಲ ರೀ, ಅವಾಗಲಿಂದ ನಾನು ಏನೇ ಹೇಳ್ತಾ ಇದ್ದೀನಿ, ನೀವೇನು ನಿಂತಲೇ ನಿದ್ದೆ ಮಾಡ್ತಾ ಇದ್ದೀರಾ ಹೇಗೆ? ಸ್ವಲ್ಪ ಕೋಪದಿಂದ ಕೇಳಿದ. ಅದು 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 ಇಲ್ಲ, ಇದೂ ಇಲ್ಲ, ಇದೇ ಕೊನೆ. ಮತ್ತೊಮ್ಮೆ ಈ ಥರ ರಿಪೀಟ್ ಆದರೆ ಸರಿ ಇರಲ್ಲ ಅಷ್ಟೇ, ಗೊತ್ತಾಯ್ತಾ ಹೇಳಿದ್ದು? ಸಾರಿ ಸರ್. ಇದೊಂದು ಚೆನ್ನಾಗಿ ಹೇಳ್ತೀರಾ. ಸಾರಿ ಸರ್. ಆಫೀಸ್ನಲ್ಲಿ ಸ್ವಲ್ಪ ಗಂಭೀರವಾಗಿ ಇರಿ. ಓಕೆ. ಇವನೊಬ್ಬ ದುರ್ವಾಸ ಮುನಿ, ಕೋಪಿಷ್ಟ, ಒಳ್ಳೆ ಸಿಡುಕ್ಮೂತಿ ಸಿದ್ದಪ್ಪನ ಸಹವಾಸ ಆಯಿತು. ಕರ್ಮ ನಂದು. ಬೆಳಗ್ಗೆ ಮಂಗಳಾರತಿ ಆಯಿತು. ನನಗೆ ಬೇಕಿತ್ತ ಅವನಿಗೆ? ಏನು ನೆನಪಿಲ್ಲ ಅಂದ ಮೇಲೆ ನಾನು ಯಾಕೆ ಅದರ ಬಗ್ಗೆ ಯೋಚನೆ ಮಾಡಬೇಕು? ಏನಾದರೂ ಮಾಡ್ಕೊಳ್ಳಿ, ನನಗೆ ಯಾಕೆ ದೊಡ್ಡವರ ಸಹವಾಸ? ಒಂದು ಸಲ ಗೊತ್ತಾಗಿದೆ ಅಲ್ವಾ? ಶ್ರೀಮಂತಿಕೆ ಇರೋ ಜನರ ಬುದ್ಧಿ ಪದೇ ಪದೇ ಯಾಕೆ ಹೀಗೆ ಆಗ್ತಾ ಇದೆ? ನಾನು ಬಂದಿರೋದು ಕೆಲಸ ಮಾಡೋಕ್ಕೆ ಅಷ್ಟೇ. ಪ್ರೆಸೆಂಟೇಷನ್ ಎಲ್ಲಿಯವರೆಗೂ ಬಂತು ಅಂತ ಕೇಳೋಕೆ ಕರೆದಿದ್ದು. ಹಾಂ ಸರ್, ಶುರು ಮಾಡಿದ್ದೇನೆ. ಓಕೆ, ಏನೇ ಸಹಾಯ ಬೇಕಾದರೂ ಕೇಳಿ, ಓಕೆನಾ? ತಲೆ ಆಡಿಸಿದೆ ಅಷ್ಟೇ. ಮತ್ತೆ ಅಲ್ಲಿಂದ ಹೊರಗೆ ಬಂದೆ. ಇವನು ಏನು ಅಂತ ತಿಳ್ಕೊಂಡಿದ್ದಾನೆ ಅಂತ ಯಾವಾಗಲೂ ಗುರ್ಗುರ್ ಅಂತಾನೆ ಮುನೇಶ್ವರ. ನನಗೂ ಬರುತ್ತೆ ಕೋಪ. ನಿನಗೆ ಅವತ್ತು ಬೈದಿದ್ದು ಸಾಕಾಗಿಲ್ಲ ಅಲ್ವಾ? ಇರು ಮಗನೇ, ನಿನಗೆ ಏನು ಮಾಡ್ತೀನಿ ನೋಡ್ತಾ ಇರು. ನಂದಿನಿ, ಶಾಲಿನಿ ನಮ್ಮ ಜೊತೆ ಬರ್ತಾ ಇಲ್ಲ, ಏನೋ ಪರ್ಸನಲ್ ಪ್ರಾಬ್ಲಮ್. ಸೊ ನೀವು ನಾಡಿದ್ದು ಮಾರ್ನಿಂಗ್ ಫ್ಲೈಟ್ಗೆ ಚೆನ್ನೈಗೆ ಹೋಗ್ತಾ ಇದ್ದೀವಿ. ನಾನೇ ನಿಮ್ಮ ಮನೆ ಹತ್ತಿರ ಬಂದು ಪಿಕ್ ಮಾಡ್ತೀನಿ. ಶಾರ್ಪ್ 8 ಗಂಟೆಗೆ ರೆಡಿ ಇರಬೇಕು. ಓಕೆ. ಹೇಗೂ ಪ್ರೆಸೆಂಟೇಷನ್ ಎಲ್ಲ ರೆಡಿ ಇದೆ ಸರ್, ಒಮ್ಮೆ ಚೆಕ್ ಮಾಡಿ. ಏನಾದರೂ ಬದಲಾವಣೆ ಬೇಕಾದರೆ ಮಾಡಿಕೊಡ್ತೀನಿ ನಾಳೆ. ಸರಿ, ಕೊಡಿ, ತಗೊಳ್ಳಿ ಸರ್. ಅಮ್ಮ, ನಾನು ಇನ್ನು 3 ದಿನ ಇರಲ್ಲ ಅಂತ ಊಟ ತಿಂಡಿ ನಿದ್ದೆ ಬಿಟ್ಟು ಇರಬೇಡ, ಗೊತ್ತಾಯ್ತಾ? ಮಾತ್ರೆಗಳನ್ನು ಟೈಮ್ಗೆ ತಗೋ, ಚೆನ್ನಾಗಿ ಊಟ ಮಾಡು. ಹಾಗೇನೆ ನಿನಗೆ ಬೋರಾದರೆ ಆಶ್ರಮದ ಕಡೆ ಹೋಗು. ಈ ಅಕ್ಕಪಕ್ಕದ ಮನೆಯವರ ಜೊತೆ ಮಾತಾಡೋಕ್ಕೆ ಹೋಗಬೇಡ. ಎಲ್ಲ ನಿನ್ನ ತಲೆಗೆ ಬೇಡದೇ ಇರೋ ವಿಷಯನ ತುಂಬ್ತಾರೆ. ಅವರಿಗೂ ಮಾಡೋಕ್ಕೆ ಕೆಲಸ ಇಲ್ಲ, ಬೇರೆಯವರಿಗೂ ಕೆಲಸ ಮಾಡೋಕ್ಕೆ ಬಿಡಲ್ಲ ಅಂತ ಜನ. ಯಾರು ಏನೇ ಹೇಳಿದರೂ ತಲೆಗೆ ಹಾಕೊಂಬೇಡ, ಸರಿನಾ? ಅಲ್ಲ ಕಣೆ, ನಾನು ನಿನಗೆ ಅಮ್ಮನ ಇಲ್ಲ ನೀನು ನನ್ನ ಅಮ್ಮನ ಅಂತ ಯೋಚಿಸ್ತಾ ಇದ್ದೇನೆ. ನಾನು ನಿನಗೆ ಹೇಳಬೇಕು, ಇಲ್ಲಿ ಉಲ್ಟಾ ನೀನು ನನಗೆ ಬುದ್ಧಿ ಹೇಳ್ತೀಯ ತರಲೆ ತಂದು. ನೀನು ಅಷ್ಟೇ ಕೆಲಸ ಅಂತ ಊಟ ತಿಂಡಿ ನಿದ್ದೆ ಸರಿಯಾಗಿ ಮಾಡು. ಏನೇ ತೊಂದರೆ ಆದರೂ ತಾಳ್ಮೆ ಇರಲಿ, ಕೋಪದ ಕೈಗೆ ಬುದ್ಧಿ ಕೊಡಬೇಡ. ಇತ್ತೀಚೆಗೆ ಜಾಸ್ತಿ ಆಗಿದೆ ನಿನ್ನ ಕೋಪ, ನಾನು ತುಂಬ ಸಲ ಗಮನಿಸಿದ್ದೇನೆ, ಗೊತ್ತಾಯ್ತಾ? ಹಾಂ ಗೊತ್ತಾಯ್ತು ಬಿಡು. ನನ್ನಲ್ಲಿ ಒಂದು ಸಣ್ಣ ಬದಲಾವಣೆ ಆದರೂ ನಿನಗೆ ಗೊತ್ತಾಗುತ್ತೆ ಅಲ್ವಾ? ನನ್ನ ಡಾರ್ಲಿಂಗ್ ಎಂದು ನನ್ನ ಡಾರ್ಲಿಂಗ್ನ ತಬ್ಬಿಕೊಂಡು ಒಂದು ಮುತ್ತು ಕೊಟ್ಟೆ. ಸರಿ, ಇದಕ್ಕೇನು ಕಮ್ಮಿ ಇಲ್ಲ, ಹೇಳಿದ್ದು ನೆನಪಿರಲಿ, ಸರಿನಾ? ಆ ಮುದ್ದು. ಸರಿ, ತಮ್ಮ ಬೇಡಿಕೆಗಳನ್ನು ನಾನು ಶಿರಸಿ ವಹಿಸಿ ಪಾಲಿಸುವೆನು ಮಾತೆ ಎಂದು ನಾಟಕೀಯವಾಗಿ ಹೇಳಿದಾಗ, ಸಾಕು ನಿನ್ನ ನಾಟಕ, ಬಾ, ತಿಂಡಿ ತಿನ್ನು, ಲಗೇಜ್ ಎಲ್ಲ ರೆಡಿ ಇದೆ ಅಲ್ವಾ?
ಡಾರ್ಲಿಂಗ್ ಎಲ್ಲ ಪ್ಯಾಕ್ ಮಾಡಿದ್ದೇನೆ, ನೀನೇನು ವರಿ ಮಾಡ್ಕೊಬೇಡ. ಡಾರ್ಲಿಂಗ್, ಮೊದಲ ಸಲ ನಿನ್ನ ಬಿಟ್ಟು ಹೋಗ್ತಾ ಇದ್ದೀನಿ. ದಿನಾಲು ಕಾಲ್ ಮಾಡ್ತೀನಿ ಸರಿನಾ? ನಾನು ಹೇಳಿದ್ದು ನೆನಪಿದೆ ಅಲ್ವಾ? ಹೌದು, ನಂದು ನೆನಪಿದೆ. ಹಾಗೆ ನಾನು ಕೂಡ ಕಾಲ್ ಮಾಡ್ತೀನಿ ನಿನಗೆ. ನಾನು ಹೇಳಿದ್ದು ನೆನಪಿದೆ ಅಲ್ವಾ? ಹಾಂ ನೆನಪಿದೆ. ಮಿಸ್ ಯು ಡಾರ್ಲಿಂಗ್, ಮಿಸ್ ಯು ಅಲೌಟ್ ಮೀ ಡಾರ್ಲಿಂಗ್ ಅಮ್ಮ. ಮಿಸ್ ಯು ಟು ಕಂದ ಎಂದು ನನ್ನನ್ನು ತಬ್ಬಿ ಹಣೆಗೆ ಮುತ್ತಿಟ್ಟು ಕಣ್ಣೀರಾದರು. ಏನಿದು ಡಾರ್ಲಿಂಗ್, ಕಣ್ಣಲ್ಲಿ ನೀರು? ಏನೂ ಇಲ್ವೇ, ಕಣ್ಣಿಗೆ ಕಸ ಬಿತ್ತು ಅಷ್ಟೆ. ಬೇಗ ತಿಂಡಿಗೆ ಬಾ ಅಮ್ಮ ಎಂದು ತಬ್ಬಿ ಕಣ್ ತೇವವಾಗಿದ್ದವು. ಏನೇ ಇದು ಹೊಸ ರೀತಿ ಅಮ್ಮ ಅಂತ? ನಿನಗೆ ಒಂಚೂರು ಕೂಡ ಸೂಟ್ ಆಗಲ್ಲ ಕಣೆ ಕಂದ. ಏನೋ ನಿನ್ನ ಹಾಗೆ ಕರೆಯಬೇಕು ಅಂತ ಅನಿಸ್ತು, ಅದಕ್ಕೆ ಕರೆದೆ ಅಷ್ಟೆ. ನನಗೂ ಗೊತ್ತು ಈ ಡಾರ್ಲಿಂಗ್ಗೆ ಸುಳ್ಳು ಹೇಳೋಕೆ ಬರಲ್ಲ ಅನ್ನೋದು. ಕಣ್ಣಿಗೆ ಕಸ ಬಿತ್ತಂತೆ. ನಗಲು ಶುರು ಮಾಡಿಕೊಂಡಳು. ಹೌದೌದು, ಎಲ್ಲ ಗೊತ್ತಾಗುತ್ತೆ ನನ್ನ ಬಂಗಾರಿಗೆ ಅಲ್ವಾ? ಎಷ್ಟೇ ಆದರೂ ನನ್ನ ಮಗಳು ತಾನೇ, ಗೊತ್ತಾಗದೆ ಏನು ಅಲ್ವಾ ಅಂತ ನೆಟಿಗೆ ತೆಗೆದರು. ಈ ಸಂತೋಷ, ಈ ನಗು ಹೀಗೆ ಇರಲಿ ಕಂದ. ನೀನು ನಗ್ತಾ ಇದ್ದರೆ ನಿನ್ನ ಬಂಗಾರಿ ಕೂಡ ನಗ್ತಾ ಇರ್ತಾಳೆ, ಗೊತ್ತಾಯ್ತಾ? ಗೊತ್ತಾಯ್ತು. ಗೊತ್ತಾಗುತ್ತಾ ಬಂತು. ಬೇಗ ಬೇಗ. ಸರಿ ಬಂದೆ, ನೀನು ಹೋಗಿರು. ಸರಿ. ಹಾರ್ನ್ ಬಂದಾಗಲೇ ಗೊತ್ತಾಗಿದ್ದು ಕೋಪಿಷ್ಟ ಬಂದ ಅಂತ. ಸರಿ ಡಾರ್ಲಿಂಗ್, ಹೇಳಿದ್ದು ನೆನಪಿದೆ ಅಲ್ವಾ? ಹ್ಞೂ ನೆನಪಿದೆ. ನಾನು ಹೇಳಿದ್ದು ನೆನಪಿದೆ ಅಲ್ವಾ? ಹ್ಞೂ ಡಾರ್ಲಿಂಗ್, ನೆನಪಿದೆ. ಇವನೊಬ್ಬ ಕಿವಿ ಕಿತ್ತೋಗ ರೇಂಜಿಗೆ ಹಾರ್ನ್ ಮಾಡ್ತಾ ಇದ್ದಾನೆ ಕೋಪಿಷ್ಟ. ನನ್ನ ಕಿವಿ ಕಿತ್ತೋಗಿ ರಕ್ತ ಬರೋದು ಗ್ಯಾರಂಟಿ. ಅಯ್ಯೋ, ಈ ವಯ್ಯ ಯಾಕೆ ಈ ಥರ ಹಾಡ್ತಾನೆ ಅಂತ ಗೊತ್ತಾಗಲ್ಲ. ಕೋಪಿಷ್ಟ. ಸರಿ ಬಾಯ್, ಕಾಲ್ ಮಾಡ್ತೀನಿ. ಸರಿ ಹುಷಾರು ಕಂದ. ಸರಿ ಡಾರ್ಲಿಂಗ್. ಎಷ್ಟು ಸಲ ಹಾರ್ನ್ ಮಾಡಬೇಕು? ಕಿವಿ ಕೂಡ ಡಮರ್ ಆಗಿದೆ ಹೇಗೆ? ನನಗೆ ಬಂದ ಸಿಟ್ಟಲ್ಲಿ ಏನು ಮಾತನಾಡದೆ ಕಾರಲ್ಲಿ ಹೋಗಿ ಕೂತೆ. ಅವನ ಕಡೆ ತಿರುಗಿ ಕೂಡ ನೋಡಲಿಲ್ಲ. ಇಂತಹ ಕೊಬ್ಬಿಗೇನು ಕಡಿಮೆ ಇಲ್ಲ. ಡ್ರೈವರ್ ನಡಿ, ಬೇಗ ಹೊತ್ತಾಯಿತು. ಸರಿ ಸರ್. ಮೊದಲನೇ ಸಲ ನಾನು ಫ್ಲೈಟ್ನಲ್ಲಿ ಹೋಗೋದು. ಯಾಕೋ ನನ್ನ ಹೆದೆ ಬಡಿತ ಹೆಚ್ಚಾಗುತ್ತಿತ್ತು. ಗಾಳಿಯಲ್ಲಿ ಹಾರೋ ಆಸೆ ಇತ್ತು, ಆದರೆ ಯಾಕೋ ಭಯ ಆಯಿತು. ಮೊದಲ ಸಲ ಅಲ್ವಾ? ಆದರೂ ಏನು ಮಾಡೋದು? ಬರಲ್ಲ ಅಂದರೂ ಹಠ ಮಾಡಿ ಬರೋ ಹಾಗೆ ಮಾಡಿದ. ನಾನು ಶಾಲಿನಿ ಅಕ್ಕ ಬರ್ತಾರೆ ಅಂತ ನಾನು ಒಪ್ಪಿಗೆ ಕೊಟ್ಟೆ. ಆದರೆ ಕೊನೆ ಗಳಿಗೆಯಲ್ಲಿ ಪಾಪ ಅವರ ಅಮ್ಮನಿಗೆ ಹುಷಾರಿಲ್ಲ ಅಂತ ಅವರು ಬರೋದು ಕ್ಯಾನ್ಸಲ್ ಆಯಿತು. ಇವನ ಹತ್ರ ಹೇಗೆ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಗೊತ್ತಾದರೆ ಅದಕ್ಕೆ ಏನಾದರೂ ಹೇಳ್ತಾನೆ. ಏನಾದರೂ ಆಗಲಿ, ಹೋಗೋದು ಅಷ್ಟೇ. ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ. ಅಕ್ಕಪಕ್ಕ ಸೀಟ್ ಸ್ವಲ್ಪ ಧೈರ್ಯ ಬಂತು. ಒಮ್ಮೆಲೆ ಮೇಲೆ ಹಾರಿದಾಗ ಒಮ್ಮೆಲೆ ಹೆದೆ ಜಲ್ಲೆಂದಿತು. ಆ ಕ್ಷಣ ಏನು ಮಾಡೋದು ಅಂತ ತಿಳಿಯದೆ ನಮ್ಮ ಬಾಸ್ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಕುಳಿತೆ. ಫಸ್ಟ್ ಟೈಮ್ ಫ್ಲೈಟ್ನಲ್ಲಿ ಹೋಗ್ತಾ ಇರೋದಾ ಅಂತ ಕೇಳಿದಾಗ ನನಗೆ ಮುಜುಗರ ಆದರೂ ಹೌದು ಎಂಬಂತೆ ತಲೆ ಆಡಿಸಿದೆ. ಕೈ ಹಿಡಿದುಕೊಂಡೇ ಇರ್ತೀರೋ ಇಲ್ಲ ಬಿಡ್ತೀರಾ ಅಂತ ಕೇಳಿದಾಗಲೇ ನನಗೆ ತಿಳಿದಿದ್ದು ನಾನು ಅವನ ಕೈ ಹಿಡಿದುಕೊಂಡು ಕುಳಿತಿದ್ದೇನೆ ಎಂದು. ಸಾರಿ ಎಂದು ತಲೆ ಬಗ್ಗಿಸಿ ಕೂತೆ. ಏನು ಅನಿಸಿತೋ ಏನೋ ಎಂದು ಅಂದುಕೊಂಡು. ಪರವಾಗಿಲ್ಲ, ಭಯ ಆದರೆ ಕೈ ಹಿಡೀರಿ ಸರಿನಾ? ಅದಕ್ಕೂ ತಲೆ ಎತ್ತದೆ ಸರಿ ಎಂದು ತಲೆ ಆಡಿಸಿದೆ. ಸ್ವಲ್ಪ ಹೊತ್ತಲ್ಲಿ ನಿದ್ದೆ ಆವರಿಸಿ ಅವರ ಭುಜದ ಮೇಲೆ ಮಲಗಿದೆ. ಅಲ್ಲ ಕಣೆ, ಆಫೀಸ್ನಲ್ಲಿ ಒಳ್ಳೆ ಬಜಾರಿ ಥರ ಆಡ್ತೀಯ. ಮಲಗಿದ್ರೆ ಮಗು ಕಣೆ. ಮಲಗಿದಾಗ ಕೂಡ ಮುಗುಳು ನಗೆ. ಎಷ್ಟು ಕಾಡ್ತೀಯ ರಾಕ್ಷಸಿ, ನನ್ನ ಮುದ್ದು ರಾಕ್ಷಸಿ ಕಣೆ ಎಂದು ಹಣೆಗೆ ಚುಂಬಿಸಿ ಅವನು ನಿದ್ರೆಗೆ ಶರಣಾದ. ಸ್ವಲ್ಪ ಸಮಯದ ಬಳಿಕ ಎಚ್ಚರ ಆದಾಗ ಅವನ ಭುಜದ ಮೇಲೆ ಇದ್ದದ್ದು ತಿಳಿದು ಹಾಗೆ ಎದ್ದು ಸರಿಯಾಗಿ ಕೂತೆ. ರಾಯ್ರೆ, ನಾನು ಇವನೊಬ್ಬ ಭುಜದ ಮೇಲೆ ಮಲಗಿದ್ದು ಗೊತ್ತಾದರೆ ಅಷ್ಟೇ ನನ್ನ ಜನ್ಮ ಜಾಲಾಡಿ ಬಿಡ್ತಾನೆ ಕೋಪಿಷ್ಟ. ಪುಣ್ಯ ನನಗೆ ಎಚ್ಚರಿಕೆ ಆಯಿತು. ಇಲ್ಲ ಅಂದರೆ ಅಷ್ಟೇ ನನ್ನ ಕತೆ. ಥ್ಯಾಂಕ್ಸ್ ರಾಯ್ರೆ. ಕೋಪಿಷ್ಟ. ಇವನ ಮುಖ ನೋಡಿದರೆ ಕೋಪ ಮಾಡಿಕೊಳ್ಳೋಕೆ ಮನಸ್ಸೇ ಬರಲ್ಲ. ಆದರೆ ಅವನ ಮಾತು ಮಾತ್ರ ತುಂಬ ಹೊರಟು. ದುರ್ವಾಸನ ಅವತಾರ. ಪುಟ್ಟ ಪಾಪು ಥರ ಮಲಗಿದ್ದಾನೆ ನೋಡು, ಗುಳಿಗೆನೆ ಚೆಲುವ. ಹಾಗೂ ಹೀಗೂ ಚೆನ್ನೈ ತಲುಪಿ ನಮ್ಮ ರೂಮಿಗೆ ಸೇರಿದವು. ನಂದಿನಿ, ಬೇಗ ರೆಡಿಯಾಗಿ ಬನ್ನಿ, ಇವತ್ತು ಮೀಟಿಂಗ್ ಇದೆ. ಊಟ ಆದಮೇಲೆ ಹೋಗೋಣ ಸರಿನಾ? ನಾನು ಫ್ರೆಶ್ ಆದ ಮೇಲೆ ಊಟದ ಟೇಬಲ್ ಕಡೆ ಹೋದೆ. ಅಲ್ಲಿ ಅವನು ಬಂದು ಕೂತಿದ್ದ. ಸುಮ್ಮನೆ ಅಲ್ಲ, ಲ್ಯಾಪ್ಟಾಪ್ನಲ್ಲಿ ಏನೋ ಕೆಲಸ ಮಾಡ್ತಾ ಇದ್ದ. ನಾನು ಹೋಗಿ ಕೆಮ್ಮಿದೆ. ನಾನು ಬಂದ ವಿಷಯ ಅವನಿಗೆ ಗೊತ್ತಾಗಬೇಕಲ್ವಾ? ಅದಕ್ಕೆ ಈ ಟ್ರಿಕ್ಸ್ ಬಳಸಿದೆ. ಬಂದ್ರಾ? ಬನ್ನಿ, ನಿಮಗೆ ಏನು ಬೇಕು ಆರ್ಡರ್ ಮಾಡಿ ನಿಮಗೆ ಎಂದು ಅವನಿಗೆ ಕೇಳಿದೆ. ನನಗೆ ಫುಲ್ ಮೀಲ್ಸ್. ನಾನು ಹೇಳಿ ಆಯಿತು, ನನಗೂ ಅದೇ ಸಾಕು. ಇಲ್ಲ, ನೀವು ಮೆನು ನೋಡಿ, ನಿಮಗೆ ಏನು ಬೇಕು ಅದೇ ತಗೊಳ್ಳಿ. ಇಲ್ಲ, ನನಗೆ ಊಟನೇ ಸಾಕು. ಸರಿ, ಬೇರರ್ ಫುಲ್ ಮೀಲ್ಸ್ 2. ಬಾಸ್, ಕನ್ನಡ ಇಲ್ಲಿ ಹೇಗೆ? ಕುತೂಹಲದಿಂದ ಕೇಳಿದಳು. ಇಲ್ಲಿ ಕನ್ನಡ ಮಾತು ಇಲ್ಲಿ ಹೋಟೆಲ್ನಲ್ಲಿ ಇರೋ ಜನರಿಗೆ ಬರುತ್ತೆ. ಹಾಗೆ ಈ ಹೋಟೆಲ್ ಓನರ್ ಕೂಡ ಕರ್ನಾಟಕದವರು. ಹಾಗೆ ಇಬ್ಬರು ಊಟ ಮುಗಿದ ಬಳಿಕ ತಾವು ಹೋಗಬೇಕಿದ್ದ ಕಡೆ ಸಾಗಿದರು. ಮುಂದುವರಿಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.